ಎಲ್ರಿಗೂ ನಮಸ್ಕಾರ. ಭರತನಾಟ್ಯಕ್ಕೆ ಯಾವ ರೀತಿ ಹೇರ್ ಸ್ಟೈಲ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲನೇದಾಗಿ ಈ ಥರ ಕೆಲವು ರಬ್ಬರ್ ಬ್ಯಾಂಡ್ಸ್ಗಳು ಬೇಕು. ದಯಮಾಡಿ ಡಿಸ್ಕೋ ರಬ್ಬರ್ ಬ್ಯಾಂಡ್ಸ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಅದಾದಮೇಲೆ ಡೋನಟ್ ಬೇಕಾಗುತ್ತೆ. ಅದಾದಮೇಲೆ ಸ್ವಲ್ಪ ದೊಡ್ಡ ಸೈಜಲ್ಲಿರುವಂಥ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗುವಂಥ ದೊಡ್ಡ ರಬ್ಬರ್ ಬ್ಯಾಂಡ್ಸ್ಗಳು ಒಂದೆರಡು ಬೇಕಾಗುತ್ತೆ. ಕೊನೆಯದಾಗಿ ನೆಟ್. ತದನಂತರ ಉದ್ದ ಜಡೆ ಬೇಕಾಗುತ್ತೆ. ಇದಾದಮೇಲೆ ಹೂವು, ಈ ಜಡೆಗೆ ಹಾಕುವಂಥ ದಾರ ಅರ್ಧ ಮೀಟ್ರ್ ಇದ್ದರೆ ಸಾಕು ದಾರ, ಅದಕ್ಕಿಂತ ಹೆಚ್ಚು ಉದ್ದದ ಬೇಡ. ಈ ಥರ ರಬ್ಬರ್ ಬ್ಯಾಂಡ್ಸ್ಗಳನ್ನು ತಗೊಳ್ಳಿ. ನೋಡಿ, ಕಾರ್ಯಕ್ರಮದ ಮೊದಲು ಕಾರ್ಯಕ್ರಮದ ದಿನ ಮಗು ಅಥವಾ ಮಾಡುವಂಥ ಆರ್ಟಿಸ್ಟು ತಲೆ ಸ್ನಾನ ಮಾಡಿರಬೇಕು. ಯಾವುದೇ ರೀತಿ ಜಿಡ್ಡಿನ ಅಂಶ ಇರಬಾರ್ದು ತಲೆಯಲ್ಲಿ. ನೀಟಾಗಿ ತಲೆ ಸ್ನಾನ ಮಾಡಿರಬೇಕು. ತುರುಬನ್ನು ನೀವು ಕೆಳಗೆ ಹಾಕಿದರೆ ಡಾನ್ಸ್ ಮಾಡುವಾಗ ನೀವೇನು ಹೂ ಮುಡಿತೀರಲ್ಲ ಆವಾಗ ಕಾಣಿಸೋದಿಲ್ಲ. ಹಾಗಾಗಿ ಆದಷ್ಟು ಮೇಲ್ಗಡೆ ತುರುಬನ್ನು ಹಾಕಬೇಕು. ಅದು ಸರಿಯಾಗಿ ಈ ಪಾರ್ಟಲ್ಲೇ ಹಾಕಬೇಕು. ತುಂಬ ಮುಂದೆನೂ ಬೇಡ, ಹಾಗಂತ ತುಂಬ ಕೆಳಗೂ ಬೇಡ, ಮಧ್ಯದಲ್ಲಿ ಈ ಥರ ತುರುಬನ್ನು ಜುಟ್ಟನ್ನು ಹಾಕ್ತೀರಿ. ಈ ಜುಟ್ಟಿಗೆ ರಬ್ಬರ್ ಬ್ಯಾಂಡಿನ ಸಹಾಯದಿಂದ ಈ ಜುಟ್ಟನ್ನು ಕಟ್ಕೋತೀರಾ. ಡೋನಟ್ ನೋಡಿ ಈ ಥರ ಇರುತ್ತೆ, ಎಕ್ಸ್ಪ್ಯಾಂಡ್ ಆಗುವಂಥದ್ದು. ಇದನ್ನು ಜುಟ್ಟಿನ ಒಳಗಿಂದ ತಗೊಂಡು ಡೋನಟನ್ನು ಹಾಕ್ತೀರಿ. ಕೂದಲನ್ನು ಎರಡು ಸಪ್ರೇಟಾಗೆ ಸ್ಪ್ರೆಡ್ ಮಾಡಿಕೊಳ್ಬೇಕು. ಮತ್ತು ರಬ್ಬರ್ ಬ್ಯಾಂಡಿನ ಸಹಾಯದಿಂದ ಆ ಡೋನಟನ್ನು ಕಟ್ತೀರಾ. ನೋಡಿ ಈ ರೀತಿಯಾಗೆ. ಇಲ್ಲೂ ಅಷ್ಟೇ ಯಾವುದೇ ರೀತಿ ಡಿಸ್ಕೋ ರಬ್ಬರ್ ಬ್ಯಾಂಡ್ಗಳು ಬೇಡ. ಇದಾದಮೇಲೆ ಎರಡು ಪಾರ್ಟನ್ನು ಮಾಡ್ಕೋತೀರಾ ಕೂದಲನ್ನು. ಒಂದು ಭಾಗವನ್ನು ಈ ಥರ ಜಡೆ ಹಾಕೋರು ಜಡೆನೂ ಹಾಕ್ಬೋದು, ಇಲ್ಲಾಂದರೆ ಈ ಥರ ಟ್ವಿಸ್ಟ್ ಮಾಡಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸನ್ನು ಸುತ್ತಬೇಕು. ಒಂದು ಭಾಗವನ್ನು ಟ್ವಿಸ್ಟ್ ಮಾಡಿ ಕ್ಲಾಕ್ ವೈಸ್ ಸುತ್ತಿ, ಇನ್ನೊಂದು ಭಾಗವನ್ನು ಟ್ವಿಸ್ಟ್ ಮಾಡಿ ಆ್ಯಂಟಿ ಕ್ಲಾಕ್ ವೈಸ್ ಸುತ್ತಿ. ತುಂಬ ಮಕ್ಕಳ ಕೂದಲು ಪುಡಿ ಇದೆ ಅನ್ನೋರು ಯು ಪಿನ್ಸ್ ಮತ್ತು ಹೇರ್ ಪಿನ್ನನ್ನು ಹಾಕೋಬೋದು. ಇನ್ನೊಂದು ಭಾಗವನ್ನು ಆ್ಯಂಟಿ ಕ್ಲಾಕ್ ವೈಸ್ ಸುತ್ತುತ್ತೀರಾ. ಇದಾದಮೇಲೆ ಮತ್ತೆ ರಬ್ಬರ್ ಬ್ಯಾಂಡಿನ ಸಹಾಯದಿಂದ, ದೊಡ್ಡ ರಬ್ಬರ್ ಬ್ಯಾಂಡ್, ದಪ್ಪ ರಬ್ಬರ್ ಬ್ಯಾಂಡಿನ ಸಹಾಯದಿಂದ ನೋಡಿ ಎಷ್ಟು ಅಗಲ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಆ ಥರ ಅಷ್ಟು ಅಗಲ ಆಗುವಂಥ ರಬ್ಬರ್ ಬ್ಯಾಂಡಿನ ಸಹಾಯದಿಂದ ನೀವು ಆ ತುರುಬನ್ನು ಹಾಕ್ಕೊಳ್ತೀರಾ. ಇದಾದಮೇಲೆ ಪುಡಿ ಕೂದಲು ಜಾಸ್ತಿ ಇದ್ದರೆ ಅಥವಾ ಯಾವುದೇ ಕೂದಲು ಹೊರಗೆ ಬರಬಾರ್ದು ಅನ್ನೋದಕ್ಕೆ ಈ ಥರ ನೆಟ್ಟಿನ ಸಹಾಯದಿಂದ ಅದನ್ನು ಹಾಕ್ಕೊಳ್ಬೇಕು. ನೆಟ್ಟನ್ನು ಖರೀದಿ ಮಾಡುವಾಗಲೂ ಅಷ್ಟೇ ದೊಡ್ಡ ಸೈಜಿನ ನೆಟ್ಟನ್ನು ಪರ್ಚೇಸ್ ಮಾಡಿ. ನೋಡಿ, ಇವಾಗ ಎಲ್ಲೇ ಪುಡಿ ಕೂದಲು ಹೊರಗೆ ಬರ್ತಾ ಇಲ್ಲ. ಇದಾದಮೇಲೆ ಮತ್ತೆ ಇನ್ನೊಂದು ದೊಡ್ಡ ರಬ್ಬರ್ ಬ್ಯಾಂಡಿಂದ ಅದನ್ನು ಇನ್ನು ಸೇಫಾಗೆ ಹಾಕ್ಬೋದು. ಇಲ್ಲಿಗೆ ತುರುಬಾಗಿದೆ. ಇದಕ್ಕೆ ಈಗ ಜಡೆಯನ್ನು ಹಾಕ್ಕೊಳ್ಬೇಕು ನಾವು. ಜಡೆ ನೋಡಿ ಈ ಥರ ಇರುತ್ತೆ. ಜಡೆಗೆ ಇಲ್ಲಿ ಎರಡು ಹುಕ್ಕಿರುತ್ತೆ. ಹುಕ್ಕೇನಾಗುತ್ತೆ, ಡಾನ್ಸ್ ಮಾಡುವಾಗ ಬಿದ್ದು ಹೋಗಿಬಿಡುತ್ತೆ ಬರೀ ಹುಕ್ಕಿನ ಸಹಾಯದಿಂದ ತುರುಬನ್ನು ಹಾಕಿದರೆ. ಹಾಗಾಗಿ ಇದಕ್ಕೇನು ಮಾಡಬೇಕು, ಇಲ್ಲಿ ಎರಡು ಹೋಲ್ಗಳು ಕಾಣ್ತಾ ಇದೆ ನೋಡಿ, ಇಲ್ಲಿ ಈ ಥರ ದಾರದ ಸಹಾಯದಿಂದ ಅದನ್ನು ಕಟ್ಕೊಳ್ಬೇಕು. ತೋರಿಸ್ತಾರೆ ಈಗ ಹೇಗೆ ಅಂತ ಹೇಳಿ. ನೋಡಿ, ದಾರದ ಸಹಾಯದಿಂದ ಜಡೆ ಒಳಗೆ ಈ ಥರ ಹಾಕ್ಕೊಳ್ಬೇಕು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಕ್ಕೊಳ್ತಾ ಇದ್ದೀವಿ. ಈಗ ಈ ದಾರದಿಂದ ನೀವೇನಾದರೂ ತುರುಬಿಗೆ ಕಟ್ಬಿಟ್ರೆ ನೀವು ಎಷ್ಟೇ ಡಾನ್ಸ್ ಮಾಡಿದ್ರೂ ಬೀಳೋದಿಲ್ಲ. ಅಲ್ಲೂ ಒಂದು ಗಂಟು ಹಾಕ್ಕೊಂಬಿಡಿ, ಆ ಕಡೆ ಈ ಕಡೆ ದಾರ ಪೋಣಿಸ್ಕೊಂಡಾದ್ಮೇಲೆ. ಇದಾದಮೇಲೆ ತುರುಬು ಕೆಳಗಿಂದನೇ, ಎಕ್ಸಾಕ್ಟ್ ಕೆಳಗಿಂದನೇ ಈ ಥರ ತುರುಬಿಗೆ ಕಟ್ಟೋದು.
ಇದೇ ಥರನೇನ ಭರತನಾಟ್ಯದ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅಂತಂದರೆ ಇಲ್ಲ, ನೀವಿನ್ನೂ ತುಂಬ ವೆರೈಟೀಸ್ ಇದೆ ಇದರಲ್ಲಿ ಭರತನಾಟ್ಯ ಹೇರ್ ಸ್ಟೈಲ್ ಮಾಡ್ಕೊಳ್ಳಿಕ್ಕೆ. ಬಟ್ ಮಕ್ಕಳು ಇಲ್ಲಿ ನಮ್ಮ ಶಾಲೆಯ ಮಕ್ಕಳು ಭರತನಾಟ್ಯ ಡಾನ್ಸ್ ಅಲ್ಲದೇ ಜಾನಪದಕ್ಕೂ ರೆಡಿ ಆಗ್ತಾ ಇರ್ತಾರೆ, ಆಮೇಲೆ ಫ್ಯೂಷನ್ ಡಾನ್ಸಿಗೂ ರೆಡಿ ಆಗ್ತಾ ಇರ್ತಾರೆ. ಜಾನಪದಕ್ಕೆ ಬರೀ ತುರುಬನ್ನು ಮತ್ತು ಕ್ಲಾಸಿಕಲ್ ಡಾನ್ಸ್ಗೆ ಈ ಥರ ಜಡೆಯನ್ನು ಹಾಕ್ಬೋದು. ಫಸ್ಟ್ ಆರೆಂಜ್ ಕಲರ್ ಫ್ಲವರಿಂದ ನೀವು ಕೆಳಗಡೆ ಕಟ್ತೀರಾ. ಇದಾದಮೇಲೆ ಮೇಲ್ಗಡೆಯಿಂದ ವೈಟ್ ಕಲರ್ ಫ್ಲವರನ್ನು ಕಟ್ತೀರಿ, ಸಮವಾಗಿ ನೋಡ್ಕೊಂಡು ಕಟ್ಟಿ. ಇದಾದಮೇಲೆ ವೈಟ್ ಕಲರ್ ಫ್ಲವರನ್ನು ಅಂದರೆ ಜಾಯ್ನ್ ಆಗಿರುವಂಥ ಫ್ಲವರ್ 3 ಫ್ಲವರನ್ನು ನೋಡಿ ಇದನ್ನು ಕೆಳಗಿಂದ ಕಟ್ತೀವಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀವು ದಾರದ ಸಹಾಯದಿಂದ ಇದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ದಾರದ ಸಹಾಯದಿಂದ 3 ಹೂವನ್ನು ಕಟ್ಟಾಗಿದೆ. ನೋಡಿ ಮುಂದೆಯಿಂದ ಹೂವು ಈ ಥರ ಕಾಣಿಸ್ಬೇಕು ಮೇಲ್ಗಡೆ, ಇದಕ್ಕಿಂತನೂ ಮೇಲೆ ಕಾಣಿಸ್ಬಾರ್ದು. ನೋಡಿ ಇಲ್ಲಿ ಈ ಥರ ಕಾಣಿಸುತ್ತೆ. ಹಿಂದೆ ತಿರುಗಿ